ವಿಚಾರದಾಗ ಅಂತೀನಿ ನಾನು. ಮಾರ್ಕೆಟ್ನಾಗ ಹೋಗೋದಕ್ಕ ತಡರಿ, ಕಾಯಿಪಲ್ಲೆ ಮಾರ್ಕೆಟ್ನಾಗ ಕಾಯಿಪಲ್ಲೆ ಮಾರೋ ಮೂಳುಗಳು ಅಬ್ಬಬ್ಬಬ್ಬಬ್ಬಬ್ಬಬ್ಬ ಯಾ ನಮನಿ ನೋಡ್ತವ್ರಿ. ಒಂದ್ ಯಾವ್ದು ಹಲ್ಲ ಕಿಸಿತೈತಿ, ಒಂದ್ ಯಾವ್ದು ಬರ್ರಿ ಐತಿ ನಿಮ್ಮದ್ರಾಗ ಹಾಕ್ತೀನಿ ಅಂತ ಯವ್ವ 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 ಏನು ಮಿಕ್ಕಿ ನಿಂತವ್ರಿ ಇವು ಅಂತೀನಿ. ಇನ್ನ ಆ ಕಾಯಿಪಲ್ಲೆ ಮಾರೋ ಕರೀಂ ಸಾಬ ಗಜ್ರಿ ಹಿಚ್ಚಕ್ ಬೇಡ್ರಿ ಮೆತ್ತಗಾಕವು ಅಂತ. ಇನ್ನ ಅವ ನೋಡ್ಬೇಕ್ರಿ ಅವ ಬೆಂಡಿಕಾಯಿ ಮಾರೋ ಮೂಳ, ಅಯ್ಯ ಈಗ ಹೊಸ ಬಂದವ್ರಿ ತಾಜಾ ಬಂದವು ತಗೋರಿ ಅಂತಾರ. ಇನ್ನು ಅವ ನೋಡ್ರಿ ಹುಸೇನ, ಅವ ಬಿಜಾಪುರ ಉಳ್ಳಾಗಡ್ಡಿ ಬಂದವು ಕೆಂಪು ಗಡ್ಡೆ ಅದಾವು ಭಾರಿ ಅದಾವ್ರಿ ತಗೋರಿ. ಅಯ್ಯ ಹಿಂದಿಂದ ಬೇಡ ಮುಂದಿನ ಅಟ್ಟ ಕೊಡ್ರಿ ಬಾಕಿನ ಅಂತ. ಯಾವನಿಗೆ ಬಾಕಿ ಕೊಡ್ಬೇಕು ಯಾವನಿಗೆ ಬಾಕಿ ಕೊಡ್ಬಾರ್ದು ಒಂದು ತಿಳಿವಲ್ದಾಗೈತ್ರಿ. ಇನ್ನು ಹೋಗೋದಸ ತಡೇರಿ ಯಾ ನಮನಿ ಮಾತಾಡ್ತಾವ್ರಿ, ಯಾ ಹಾಡು ಹಾಡ್ತಾವ್ರಿ ಹುಡುಗರು. ನಾನು ಹೋದ ಕಡೆ ಚಾಲು ಮಾಡೇ ಬಿಡ್ತಾವ್ರಿ. ಗಿಡ್ಡಿ ಬರ್ತಾಳೆ ನೋಡ ಹೈಸ್ಕೂಲ್ ಬಿಟ್ಟ, ಗಿಡ್ಡಿ ಬರ್ತಾಳೆ ನೋಡ ಹೈಸ್ಕೂಲ್ ಬಿಟ್ಟ, ಹಿಂಗ್ ಹೋಗ್ಕೊಳಕತ್ತಾರೆ. ಇನ್ನು ನಾ ಬಜಾರ್ಕ ನಾ ಹೋಗೋದೇ ಇಲ್ಲ, ಇಷ್ಟ ಬ್ಯಾಸರ ಮಾಡಕತ್ತಾರ. ಪಟಕ್ಕನ ಹೋಗಿ ಅಡಿಗೆ ಮಾಡ್ಬೇಕನ. ಯಾವ ನೀನು ಅದನ್ನ ಪಡ್ಕೋಸಿ ಒಯ್ದಂತ ಬೇರ್ಸಿ ಯಾವ ನಮ್ಮನಿ ನಿನ್ನ ಗಾಡಿ ಪೈಪು ಸೈಕಲ್ ಪೈಪು ಬಡ್ಸಿದಲ್ಲ, ಬಂಗಾರದಂತ ಪುಟ್ಟಿದ ಕಂಠನ ಹರಿದು ಹೋತಲ್ಲ ಯವ್ವ. ನೀನು ಒಳಗ ನೀರು ಹಾಕಿ ಇನ್ನೊಮ್ಮೆ ಜಾಡಿಸ್ತೀರೇನ್ರಿ? ಅಯ್ಯೋ ನೀನು ಹಜಾಮ ಊರ್ ಹಜಾಮ ಒಯ್ದೊಂದು ಯಾ ಸಾರಿ ನಿನ್ನ ಬಾಯ ಬಗಣಿ ಗುಟ ತುರುಕ್ಲಿ ಒಯ್ದೊಂದು ಅನ್ನನ್ನು ಜಾಡಿಸ್ತೀರೇನ್ರಿ? ನಿನ್ನ ಸೈಕಲಿನ ಪೈಪ್ ಬಡಿಸಿ ನೋಡ ನನ್ ಮುಟ್ಟಿ ಮತ್ತೇನಾದ್ರು ಮ್ಯಾಲೆ ಸ್ವಾರಿ ಸ್ವಾರಿ ಎಷ್ಟೆಲ್ಲ ಗಳಿಸಿಲ್ಲ ನೀನು. ಬಿಟ್ಟು ಬಿಡಿ ಇದನ್ನ, ನನ್ನ ಕಾಲ ಮುಂದಕ್ಕೆ ಇಡಾಕ್ ಬರುವಲ್ದಾಗೈತಿ. ನೀವರ ಯಾರ ಬರ್ರಿ ಅಯ್ಯವ ನನ್ನ ಕಾಲ ಮುಂದಕ್ಕೆ ಎತ್ತಿಡ್ರಿ. ಬಾಳ ಪೆಟ್ಟಾಯ್ತಿಲ್ರಿ ಯಾವ ಮೇಡಮ್ ಮಾರ ಎಡಗಾಲ ಬಲಗಾಲ ಇನ್ನು ಎರಡು ಕಾಲ ಎತ್ತಿ ಬಿಡ್ಲಿ ಮತ್ತೆ ಬಿಟ್ರಿ ಬಿಡ್ತೀನಿ. ಇಷ್ಟು ದಿವಸದ ಮ್ಯಾಲ ಸಿಕ್ಕಿವಿ ಎತ್ತಿಡಾಕ ಬರ್ತೀನಿ. ಅಲ್ಲ ನಿನಗೆ ಯಾವ್ದು ಅನುಕೂಲ ಆಗತ್ತ ಒಟ್ಟ ಅದನ್ನ ಎತ್ತಿಟ್ಟು ಬಿಡು. ಅಲ್ಲ ನೋಡ ಯವ್ವ ನನ್ನ ಬಂಗಾರದಂತ ಪುಟ್ಟಿ ನೋಡ ಯಾವ ಇದಾಗೈತಿ, ಇಷ್ಟು ಕೊಟ್ಟರು ಸಿಗ್ಲಾರ್ದಂತದ್ದು ನನ್ನ ಪುಟ್ಟಿ. ಮೇಡಮ್ ಮಾರ ಮೇಡಮ್ ಮಾರ ಮೇಡಮ್ ಮಾರ ಬಾಯವ್ರ ನಾವು ಬಾಳ ವರ್ಷ ಆಯ್ತು ಇಂಥ ಒಂದು ಸಾಧನೆ ಕುಣಿಬೇಕಂತ ಬಾಳ ಹುಮ್ಮಸ್ಸಿಂದ ಪ್ರಯತ್ನ ಮಾಡ್ತೀವಿ. ಅಂತೂ ಈ ವರ್ಷ 24 ವರ್ಷದ ಬಂತ ನೋಡಿ. ಅಲ್ಲ ನಾನು ನನ್ನ ಗಂಟೆ ಬಾಯವ್ರ ಗಂಟೆ ಎದ್ರ ಗಂಟೆ ಇಲ್ಲ ಡಾಂಡ್ ಅನ್ಸ್ಬಿಡ್ತಾನೆ. ಗಂಟೆ ಬಾಸ್ಕೊಂಡು ಬಂದ್ರು ಅದನ್ನ ನೀವು ಕೇಳ್ದ ಹಾಡ್ಬಿಟ್ಟಿರಿ. ನೀವು ಹಾಡಿದಕ್ಕಂದ್ರೆ ನಮ್ಮ ಸೈಕಲ್ ಪೈಪ್ ಯಾವ ರೀತಿ ಗಂಡಾಗ ಮತ್ತ ಹೌದ ನೀನ ಹೆಣ ಎತ್ತಿ ನೀನು ಹೋಗೋದು ಬಂದು ಉಗ್ಗಿ ಉಣ್ಲಿ ನೀನು ಸಾಟೆ ಲಾಟಿನ ಕಟ್ಲಿ ನೀನು ಉಡ್ದಾರ ಹರಿಲಿ ನೀನು ಉದ್ದಲ್ ಉದ್ರಿ ನೆಲಕ್ಕ ಬೀಳ್ಲಿ ಇಷ್ಟ ಕುರ್ಸಾಲೆ ಹಳೆ ಕುರ್ಸಾಲೆ ಒಯ್ದೊಂದು. ಅಲ್ಲ ನೀನ ಬಂದು ನಿನ್ನ ಸೈಕಲ್ ನನಗ ಬಡಿಸಿ ನನ್ನ ಬುಟ್ಟಿದು ಇಲ್ಲಿ ನೋಡಿ ಕಂಠ ನೆಚ್ಚಿದಿ. ಈ ನಮನಿ ಹರಿದೈತಿ ಅಂತಲ್ಲ ನನ್ನ ಪೈಪ್ ಬೆಂಡ್ ಆಗೈತಿ ಅಂತೀಯಲ್ಲ. ಹಿಂದಕ್ಕೆ ಯಾವ್ದಾರ ಹಳೆ ಗಾಡಿಗೆ ಡಿಕ್ಕಿ ಹೊಡೆದ ನಿನ್ನ ಪೈಪ್ ಬೆಂಡ್ ಮಾಡ್ಕೊಂಡ. ಅಲ್ಲ ನಿನ್ನ ಪೈಪ್ ಬೆಂಡ್ ಆಗ್ಬೇಕಾದ್ರೆ ನನ್ನ ಬುಟ್ಟರು ಎಷ್ಟು ಗಟ್ಟಿದ್ದಿತ್ತು ಅಂತ. ಇಷ್ಟ ಮಾತ ನಮ್ಮ ಮ್ಯೂಸಿಕ್ ಅಣ್ಣವ್ರಿಗೆ ಹೇಳಿದ್ರೆ ಮತ್ತೆ ಇಷ್ಟ ಮಾತ ನಿನಗ ನನಗ ನನಗೆ ಹೇಳಿದ್ದನು ನಿನಗಲೇ ನಿನಗ ನಾನು ಹಾಡಿದಕ್ಕ ನಿನ್ನ ಬುಟ್ಟಿ ಗಟ್ಟಿ ಹೋಯ್ತು ಆಯ್ತಾ, ನನ್ನ ಸೈಕಲ್ ಪೈಪ್ ಗಟ್ಟಿ ಹೋಯ್ತು ಒಂದು ತಿಳಿವಲ್ಲ ನೋಡ್ಬಾ ಯಾರ ಹಾಡದಂತ ಹಾಡ್ಬಿಟ್ಟಿವಿ. ಬುಟ್ಟಿ ನೀವು ರಿಪೇರ್ ಮಾಡ್ಕೊಳ್ಳಿ, ನಮ್ಮ ಸೈಕಲ್ ಪೈಪ್ ನಾವು ರಿಪೇರ್ ಮಾಡ್ಕೊಳ್ತೀವಿ. ಅಂದಾಗ ಇಲ್ಲಿ ಭುಜಂಗಪ್ಪನ ಸಾಹುಕಾರ ಮನೆ ಎಲ್ಲಿ ಐತಿ? ಭುಜಂಗಪ್ಪ ಸಾಹುಕಾರ ಮನೆ. ಆ ಸಾಹುಕಾರ ಮನೆಗೆ ನೀ ಅದಕ್ಕೆ ಹೊಂಟಿದಿ? ಗೊತ್ತಾಯ್ತಾ? ಡ್ರೆಸ್ ನೋಡಿ ಗೊತ್ತಾಗಿಲ್ಲ. ಜೀಪಿನ ಡ್ರೈವರ್ ನೌಕರಿ ಮಾಡ್ಬೇಕಂತ ಹೊಂಟಿನ. ಬಟನ್ ಬಟನ್ ಹಾಕ್ಬೇಕೇನ? ಎಲ್ಲ ಕಣ್ಣ ಯಾವಕೊಂಡಿರ್ತಿಲ್ಲ ನೋಡ್ರಿ. ಅದನ್ನು 3 ಅಂತಸ್ತು ಒಳಗೈತಿ ಏನ ಬಿಲ್ಡಿಂಗ್ ಅಂಗಿ ಗುಂಡಿ ಹಾಕಿನಿ. ಯಾವ ಗುಂಡಿ ಮಾಡ್ಬೇಕ ಮುಂದೆ? ಏನಂದಿ? ಯಾವ ಗುಂಡಿ ಮಾಡಿ? ಸಾಹುಕಾರ ಮನೆಗೆ ಡ್ರೈವಿಂಗ್ ಅಲ್ಲ ನಿನಗೆ 2 ಗಾಲಿ ಸೈಕಲ್ ನಡ್ಸಕ್ ಬರುದಿಲ್ಲ. ಇನ್ನ 4 ಗಾಲಿ ಜೀಪ್ ಹೆಂಗ ನಡೆಸ್ತಿರ್ಬೇಕು?
ಎಂತ ಅಂದ್ರೆ ಬಾಯಾರ ನಾಲ್ಕು ಗಾಲಿ ಜೀಪು ಹೆಂಗ್ ನಡೆಸ್ತಿರ್ಬೇಕು ಅಂದೆ. ರೀ ಬಾಯಾರ, ಈ ಗಂಡ ಹೆಂಡತಿ ಅಂದ್ರ ನಮ್ದು ಈ ಸೈಕಲ್ ಇದ್ದಂಗ. ಅದು ಗೊತ್ತೈತೆ? ಗಂಡ ಹೆಂಡತಿ ಅಂದ್ರ ಸೈಕಲ್ ಗಾಲಿ ಇದ್ದಂಗ. ಸೈಕಲ್ ಮೇಲೆ ಸರಿ ಹೋದ್ರ ಆ ಸಂಸಾರ ಸರಿ ಹೋಗ್ತದ. ಬರೋಬ್ಬರಿ. ಸೈಕಲ್ ಮೇಲೆ ತಪ್ಪ ಸಂಸಾರ ತಪ್ಪಳಿ ಅನ್ನಂಗ ನೋಡಿ ಬಾಯಾರ, ನಮಗ ಮದ್ವಿ ಆಗಿಲ್ಲ. ಅದ ತಡಿ ಏನಂದಿ? ಮದುವೆ ಆಗಿಲ್ಲ. ನೀನ್ ಹೆಂತ ಏನಾರ ಮುಂದ್ ಕುಂತಿಂದ ಬೆಳಿಗ್ಗೆ ಕಸ್ಮರಿ ತಗೊಂಡ ಹೇಳ ಬಂದಿ ನಾಟಕ ಬರಬೇಡ. ಇವತ್ತು ಎಲ್ಲ ಹುಡುಗಿ ಸಂಗ ನಾ ಡ್ಯಾನ್ಸ್ ಮಾಡೋ ಇದ್ದೀನಿ. ನಮ್ಮ ನಾಟಕ ಮಾತ್ರ ಅದಕ್ಕ ಮದುವೆ ಆಗಿಲ್ಲ. ಮದುವೆ ಆದ ಸುಖ ಕಂಡಿಲ್ಲ. ಅಂದ್ರೆ ಈ ಸೈಕಲ್ ಬ್ಯಾಲೆನ್ಸ್ ಹ್ಯಾಂಗ್ ನಮ್ಗೆ ಬರ್ಬೇಕಂತ. ಪಾಪ ಮದುವೆನೇ ಆಗಿಲ್ಲ ಅಂತ. ನಿಮ್ದೇನೋ ಮದುವೆ ಆಗಿಲ್ಲ? ಇಲ್ಲ. ಅಯ್ಯೋ ಅಯ್ಯೋ, ಅಂದಂಗೆ ಯಾವ ಊರು ನಿಮ್ದು? ನಮ್ಮೂರ ಹೊಟ್ಟಿ. ಯಾಕ ಅಷ್ಟ ಕಾಬರಿ ಬಿಡ್ತೀವಿ? ಅದೇನೋ ಅಂದೆ. ಹೊಟ್ಟಿ ಎಂಬುದ ನಮ್ಮೂರ ಹೆಸರು. ನಿಮ್ಗೊಂದು ಗೊತ್ತೈತೇನ? ಏನದು? ಲಕ್ಷ್ಮೀಶ್ವರ ಅಂತ ಊರು ಉಂಟಲ್ಲ, ನಂಬಾಗ ಅಲ್ಲೇ ಹುಡುಗಿ ಕಾಲೇಜ್. ಆ ಹುಡುಗಿ ಕಾಲೇಜಾಗ ನಂಗೆ ಸಂಗೀತ ಮಾಸ್ತರ್ ಅಂತ ತಗೊಂಡಿದ್ದಾರೆ. ಅದಕ್ಕ ಒಂದು ಪೆಟ್ಟಿಗೆನೂ ಸರ್ಕಾರದಿಂದ ಕೊಟ್ಟಾರ. ಹೌದಾ? ಪೆಟ್ಟಿಗೆ ಅಂದ್ರೆ ಮತ್ತೇನು ತಿಳ್ಕೊಬೇಡ. ಬಾರ್ಸಿ ಪೆಟ್ಟಿಗೆ ಬಾಸ್ತಾರಲ್ಲ. ಹೌದಾ? ಮುಂದೆ ಅದೇ ಪೆಟ್ಟಿಗೆನೂ ಕೊಟ್ಟ. ನಾನು ಸಂಗೀತ ಬಾರಿಸ್ತಾ ಇದ್ದೆ. ಹೌದು. ಅಲ್ಲ, ಈ ಪೆಟ್ಟಿಗೆ ಬಾರಿಸೋದು ಬಿಟ್ಟು ಈ ಡ್ರೈವಿಂಗ್ ನೌಕರಿ ಯಾಕೆ ಬಂದ್ರಿ? ಅಲ್ಲ, ನೀ ಪೆಟ್ಟಿಗೆ ಸುದ್ದಿ ಕೇಳಿದೆ? ಮತ್ ಕೇಳಿದೆ ನಾನು. ಹೇಳ್ಬೇಕು ಮತ್ತೆ. ಪೆಟ್ಟಿಗೆ ಹೆಂಗೈತಿ ಅಂತ. ಪೆಟ್ಟಿಗೆ ಹೆಂಗೈತಿ ಕೇಳಿದೆ? ಹೆಂಗೈತೆ ನಂಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ನಂಗೆ ಗೊತ್ತಾಗತ್ತೆ. ಹೌದಾ ಅಂದ್ಯ? ಅದು ಕಳೆಯಾಳಿಗೆ ಪೆಟ್ಟಿಗೆ. ಕಳೆಯಾಳಿಗೆ ಪೆಟ್ಟಿಗೆ ನೀದೆ ನಾವು ಒತ್ತಾರಲ್ಲ, ಈ ಸೌಂಡ್ ಅಲ್ಲ ನಮ್ದು. ಸೌಂಡ್ ಒತ್ತರ ಹೋಗಿದೆ ಆಗ ಬಂದಂಗ ಬರ್ಬೇಕು. ಆದ್ರೆ ಏನ್ ಮಾಡ್ತೀರಿ? ಅದೇ ಕಾಲೇಜ್ನಾಗ ಇದ್ದೀನಿ. ಅದೇ ಕಾಲೇಜ್ನಾಗ ಯಾಕೆ ಏನಾಯ್ತು? ಅಲ್ಲ, ಪೆಟ್ಟಿಗೆ ಬರ್ಸೋದ್ ಬಿಟ್ಟು ನೀವ್ ಯಾಕೆ ಈ ನೌಕರಿ ಮಾಡಕತ್ರಿ? ನೌಕರಿ ಮಾಡಕತ್ತೇನ? ಈ ಡ್ರೈವಿಂಗ್ ನೌಕರಿ ಯಾಕೆ ಬಂದ್ರಿ ಅಂತ ಅದೇ ಕಾಲೇಜ್ನಾಗ ಒಂದು ಹುಡುಗಿ ಕಾಸೆ ಕಾಸವ ಅಂತ ಹುಡುಗಿ ಇದ್ಲ. ದಿನ ನಾವ್ ಹಿಂಗ್ ಬಾರ್ಸ್ರ ನಮ್ಮ ಮುಂದೆ ಕೂತು ಹಾಡ್ತಿದ್ವ. ಏನು ಚಂದ ಕುಂತ ಹಾಡ್ತಿರ್ಬೇಕು, ನೀವೇನು ಚಂದ ಬಾರಿಸ್ತಿರ್ಬೇಕು. ಅದು ಪೆಟ್ಟಿಗೆನ ಮತ್ತೆ ಭಾಷೆ ಮತ್ತೆ ಜನ ಬೇರೆ ತಿಳ್ಕೊಳ್ಬಿಟ್ಟು ಗೊತ್ತಾಗತ್ತೆ. ಅವರೆಲ್ಲ ಈಗ ನಾಲೆಜ್ ಇದ್ದಾರ ಅದಾರ. ಕಂಪ್ಯೂಟರ್ ಈಗ ಯಾರ ಕಾಸಿ ನಿಮ್ನ ಬಿಟ್ಟು ಬೇರೆದವ್ರನ್ನ ಏನಾರು ಕೈ ಹಿಡ್ಕೊಂಡು ಹೋದ್ಲೇನು? ಅಲ್ಲೇ ಇದ್ರಿ? ಅಲ್ಲೇ ಐತಿ ಒಂದು ಪ್ರಶ್ನೆ. ಏನದು? ಆ ಹುಡುಗಿಗ ಒಂದು ಕಾರ್ಕೂನ್ ಕಾಳಪ್ಪ ಅಂತ ಮಾವ ಇದ್ದಾನ. ಅವ ಹುಡುಗಿನ ಅಂಗನವಾಡಿ ಟೀಚರ್ ಮಾಡ್ಬೇಕಂತ ದಿನ ಅವಳ ರೊಟ್ಟಿ ಬಡಿಯಾಕ ಹಾಕ್ತಾನ. ನಾನದ ಹುಡುಗಿ ಚಿಂತೆಯಾಗ ಬಿದ್ಬಿಟ್ಟಿನಿ. ಮತ್ತೆ ಬಿದ್ಕೊಂಡು ಒಂದ್ ದಿವ್ಸ ಪೆಟ್ಟಿಗೆ ಬಾರಿಸ್ತಾ ಇದ್ದೆ. ಬಾರಿಸುವಾಗ ಹುಡುಗಿ ನೆನಪಾತ. ಬಿಗು ಉಂಟೆ ಅಲ್ಲ, ಬಾರಿಸ್ತಾ ಇದ್ದೆ. ಬಾಸ ಹುಡುಗಿ ನೆನಪಿನಾಗ ಆ ಪೆಟ್ಟಿಗೆ ಮೇಲೆ ಕಾಲು ಇಟ್ನೋ ಕೈ ಇಟ್ನೋ ಎಂತ ಇಟ್ನೋ ಗೊತ್ತಿಲ್ಲ. ಹಕ್ಕಂತ ಬಾಯಿ ಬಿಟ್ಟು ಹಾಳಾಗೋತು. ಸರ್ಕಾರದವ್ರು ನಾನು ಸಸ್ಪೆಂಡ್ ಮಾಡು. ಅಷ್ಟಾಯ್ತು ಅಂತ ಅಂದ್ರೆ ನೀವು ಅಂದನಪ್ಪ ಮಾಡ್ತಾರೇನು? ಅಂದ್ರೆ ನೀನ್ ಯಾರು? ನಾನ್